ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ತಾಲೂಕು ವೈದ್ಯಾಧಿಕಾರಿಗೆ ಬೇಕೇ ಬೇಕು. ಕರ್ನಾಟಕ ರಕ್ಷಣೆ ಸೇನೆಯಿಂದ ಡಾಕ್ಟರ್ ಶರಣಬಸವ ತಾಲೂಕು ವೈದ್ಯ ಅಧಿಕಾರಿಗಳ ವಿರುದ್ಧ ನಾವು ಮಾನ್ಯ ಶ್ರೀ ತಹಶೀಲ್ದಾರಿಗೆ ದೂರು ನೀಡಲಾಯಿತು. ವಿಷಯ ಏನಪ್ಪ ಅಂದರೆ, ಸುಮಾರು ಗ್ರಾಮೀಣ ಭಾಗದಲ್ಲಿ ಭಾಳಷ್ಟು RMP ಡಾಕ್ಟರ್ಸ್ ಇದ್ದಾರೆ. ಬಟ್ ಅಲ್ಲಿ ಏನಾಗಿದೆ ಅಂದರೆ, ಯಾವುದೇ ಥರ ಕ್ರಮವನ್ನು ಕೈಗೊಂಡಿಲ್ಲ. ತಾಲೂಕು ವೈದ್ಯಾಧಿಕಾರಿ ಆಗಿರ್ತಕ್ಕಂಥ ಡಾಕ್ಟರ್ ಶರಣಬಸವ ಅವರು ಇಲ್ಲಿವರೆಗೆ ನಾವು ಸುಮಾರು ಸಾರು ಸಚಿವರಿಗೆ ಕೊಟ್ಟಿವಿ, ಹಾಗೂ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿವಿ, ಇಂದು ತಹಶೀಲ್ದಾರಿಗೂ ಕೂಡ ಕೊಟ್ಟಿವಿ. ಅವರು ಬೇಜವಾಬ್ದಾರಿ ಭಾಳ ತೋರಿಸ್ತಾ ಇದ್ದಾರೆ. ಅವರು ಈಗೇನಾರ ಇದಕ್ಕೂ ಅವರು ಬಡವರ ಪರ ನಿಂತಿಲ್ಲ ಅಂದರೆ ಒಂದು ಉಗ್ರವಾದ ಹೋರಾಟ ಮಾಡ್ತೇವೆ ಎಂದು ನಾವು ಈ ಮುಖಾಂತರ ಕೇಳಿಕೊಳ್ಳುತ್ತಿದ್ದೇವೆ. ಮಾನವನಗರದ ಹೃದಯ ಭಾಗದಲ್ಲಿರುವ ಬಸವ ವೃತ್ತದಲ್ಲಿ ಅನಧಿಕೃತ ಕ್ಲಿನಿಕ್ಗಳು ಹಾಗೂ ನಕಲಿ ವೈದ್ಯರ ವಿರುದ್ಧವಾಗಿ ಹೋರಾಟವನ್ನು ಮಾಲ್ವಿ ಹಾಗೂ ಸಿರವಾರ ತಾಲೂಕಿನಾದ್ಯಂತ ಯಥೇಚ್ಛವಾಗಿ ನಡೆಯುತ್ತಿರುವ ಈ ಒಂದು ನಕಲಿ ವೈದ್ಯರು ಹಾಗೂ ಅನಧಿಕೃತ ಕ್ಲಿನಿಕ್ಗಳಿಗೆ ಕುಮ್ಮಕ್ಕು ನೀಡುತ್ತಿರುವ ತಾಲೂಕಾ ವೈದ್ಯಾಧಿಕಾರಿಗಳನ್ನು ಕೂಡಲೇ ಅಮಾನತುಗೊಳಿಸಬೇಕೆಂಬ ಒಂದು ಉದ್ದೇಶದಿಂದ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಹೋರಾಟವು ಸರಿಸುಮಾರಾಗಿ 3.5 ತಿಂಗಳಿಂದ ನಡೆಯುತ್ತಿದೆ. ಈ ಒಂದು ಹೋರಾಟಕ್ಕೆ ನಮ್ಮ ಒಂದು ಹೋರಾಟಕ್ಕೆ ಯಾವುದೇ ಒಂದು ಅವರು ತಮ್ಮ ಒಂದು ಸಹಕಾರವನ್ನು ನೀಡುತ್ತಿಲ್ಲ ತಾಲೂಕಾ ವೈದ್ಯಾಧಿಕಾರಿಗಳು. ಏಕೆಂದರೆ ಇದು ಬಡ ಹಾಗೂ ಆರ್ಥಿಕವಾಗಿ ಹಿಂದುಳಿದವರ ಆರೋಗ್ಯದ ಒಂದು ಹಿತದೃಷ್ಟಿಯಿಂದ ನಾವು ಮಾಡ್ತಿದ್ದೇವೆ. ಜನಸಾಮಾನ್ಯರಿಗೆ ಒಳ್ಳೆಯದಾಗುವ ಒಂದು ಉದ್ದೇಶವನ್ನು ಹೊಂದಿರುತ್ತದೆ ಈ ಸಂಘಟನೆಯ ಉದ್ದೇಶ. ಈ ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶರಣಬಸವರವರು ತಮ್ಮ ಯಾವುದೇ ಒಂದು ಕರ್ತವ್ಯವನ್ನು ನಿರ್ವಹಿಸದೆ ಅದಕ್ಷ ಹಾಗೂ ಬೇಜವಾಬ್ದಾರಿತನವನ್ನು ಕರ್ತವ್ಯ ಲೋಪತನವನ್ನು ಪ್ರದರ್ಶಿಸುತ್ತಾ ಬಡವರಿಗೆ ಹಾಗೂ ಜನಸಾಮಾನ್ಯರಿಗೆ ಅನ್ಯಾಯವೆಸಗುತ್ತಿದ್ದಾರೆ. ಏಕೆಂದರೆ ಈ ಒಂದು ಅನಧಿಕೃತ ಹಾಗೂ ನಕಲಿ ವೈದ್ಯರಿಗೆ ಅವರ ಕುಮ್ಮಕ್ಕಿನಿಂದಾಗಿಯೇ ಯಥೇಚ್ಛವಾಗಿ ರಾಜಾರೋಷವಾಗಿ 2 ತಾಲೂಕಿನಾದ್ಯಂತ ಅವರು ತಮ್ಮ ಈ ಒಂದು ಅಕ್ರಮ ದಂಧೆಯನ್ನು ನಡೆಸುತ್ತಾ ಬಂದಿದ್ದಾರೆ. ಏಕೆಂದರೆ ಬಡ ಹಾಗೂ ಆರ್ಥಿಕವಾಗಿ ಹಿಂದುಳಿದಂಥ ಜನ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಭಾಗದ ಜನ ದೂರದ ನಗರ ಪ್ರದೇಶಗಳಿಗೆ ಹೋಗಲಾರದೆ, ತಮ್ಮ ಒಂದು ಆರ್ಥಿಕ ಪರಿಸ್ಥಿತಿಯಿಂದ ಹೋಗಲಾರದೆ ಅಲ್ಲಿಯೇ ಒಂದು ಅವೈಜ್ಞಾನಿಕ ಚಿಕಿತ್ಸೆ ಆದರೂ ಪರವಾಗಿಲ್ಲ ಎಂದು ಅಲ್ಲಿಯೇ ಒಂದು ಅವೈಜ್ಞಾನಿಕ ಚಿಕಿತ್ಸೆಯನ್ನು ಪಡೆದುಕೊಂಡು ಇವರ ಜೇಬು ತುಂಬಿಸುತ್ತಿದ್ದಾರೆ. ಪಾಪ ಆ ಒಂದು ಬಡ ರೋಗಿಗಳಿಗೆ ಈ ಒಂದು ಯಾವುದೇ ವಿಷಯವೂ ಗೊತ್ತಿರುವುದಿಲ್ಲ. ಈ ಒಂದು 5 ವರ್ಷಿನ ಒಂದು ಚಿಕಿತ್ಸೆ ಅವೈಜ್ಞಾನಿಕ ಚಿಕಿತ್ಸೆಯಿಂದಾಗಿ ಈ ರಿಯಾಕ್ಷನ್ಗಳಾಗ್ತಿವೆ, ಸೈಡ್ ಎಫೆಕ್ಟ್ಗಳಾಗುತ್ತಿವೆ. ಮನುಷ್ಯನ ಅಂಗಾಂಗಗಳು ಭಾಳ ಡ್ಯಾಮೇಜ್ ಆಗುತ್ತಿವೆ. ಉದಾಹರಣೆ, ಕಿಡ್ನಿ ಡ್ಯಾಮೇಜ್ ಭಾಳಷ್ಟಾಗಿವೆ. ಈ ಒಂದು ಸಾವು ನೋವುಗಳಿಗೆ ಮೂಲ ಕಾರಣೀಭೂತರಾಗಿರುವ ತಾಲೂಕಾ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶರಣಬಸವರವರನ್ನು ಕೂಡಲೇ ಅಮಾನತುಗೊಳಿಸಿ ಜನಸಾಮಾನ್ಯರ ಆರೋಗ್ಯವನ್ನು ಕಾಪಾಡಿ ಒಬ್ಬ ದಕ್ಷ ಹಾಗೂ ಜವಾಬ್ದಾರಿಯುತ ತಾಲೂಕಾ ವೈದ್ಯಾಧಿಕಾರಿಗಳನ್ನು ನೇಮಿಸಿಕೊಳ್ಳಬೇಕೆಂದು ಸರ್ಕಾರಕ್ಕೆ ಈ ಒಂದು ಹೋರಾಟದ ಮುಖಾಂತರ ನಾವು ಒತ್ತಾಯಿಸುತ್ತೇವೆ ಎಂದು ನಾವು ಹೇಳಿಕೊಳ್ಳುತ್ತೇವೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.